ಇಲ್ದೇ ಇರೋ ಒಂದು ನಿಜ ಏನು ಅಂತಂತಂದ್ರೆ ಇವಳು ಆಕ್ಚುಲಿ ನನಗೆ ಸ್ವಂತ ಅಕ್ಕ ಅಲ್ಲ. ನಿನ್ನಿಂದ ನಾನು ಎಷ್ಟು ಹೊಡ್ಸ್ಕೊಂಡಿದ್ದೀನಿ ಅಮ್ಮನ. ಎಸ್ ಎಸ್ ಆಫ್ ಕೋರ್ಸ್. ಯಾಕೆ ಟೈಪಲ್ಲೆಲ್ಲ ಹೊಡೆದಿದ್ದಾರೆ ನಮ್ಮ ಅಮ್ಮನ. ಹೇಳ್ಬೇಕಂತಂದ್ರೆ ನನಗೆ ನನ್ನ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಮದುವೆ ಎಲ್ಲ ಮಾಡಿದ್ದು ನಿಂತ್ಕೊಂಡು ಓಡಾಡಿದ್ದು ಪ್ರತಿಯೊಂದು ನನ್ನ ತಮ್ಮನೇ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ನಿಮ್ಗೂ ಕೂಡ ಸಲೂನ್ ಹೋಗಿ ಹೇರ್ ಸ್ಪಾ ಮಾಡಿಸ್ಕೋಬೇಕು ಅಂತ ಆಸೆ ಆಗತ್ತಾ? ಅಲ್ಲಿ ಹೋಗೋದಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕು, ಅಲ್ಲಿ ಹೋಗಿ ವೇಟ್ ಮಾಡ್ಬೇಕು, ಈ ಟೆನ್ಷನ್ಸ್ ಎಲ್ಲ ಇರುತ್ತೆ. ಇದ್ರ ಬದಲು ಮನೇಲೆ ಸಲೂನ್ ಲೈಕ್ ಹೇರ್ ಸ್ಪಾ 5 ನಿಮಿಷದಲ್ಲಿ ಮಾಡ್ಕೋಬಹುದು ಅಂತಂದ್ರೆ ನೀವು ನಂಬ್ತೀರಾ? ಸೊ ಇಲ್ಲಿದೆ ನೋಡಿ, ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯಿಶ್ಚರ್ ಹೀಟ್ ಹೇರ್ ಸ್ಪಾ ಮಾಸ್ಕ್. ಇದು ನಿಮಗೆ ಸಲೂನ್ ಲೈಕ್ ನರಿಶ್ಮೆಂಟ್ ಅಂಡ್ ನಿಮ್ಮ ಕೂದಲಿಗೆ ಶೈನ್ ಕೂಡ ಕೊಡುತ್ತೆ. ಅದ್ರ ಜೊತೆಗೆ ಯಾವುದೇ ತರ ಹ್ಯಾಸಲ್ ಇಲ್ಲದೆ, ಯಾವುದೇ ತರ ಟೆನ್ಷನ್ ಇಲ್ಲದೆ ಬರೀ 5 ನಿಮಿಷದಲ್ಲಿ ನೀವು ಈ ಹೇರ್ ಸ್ಪಾನ ಮಾಡ್ಕೋಬಹುದು. ಸೊ ಇದರಲ್ಲಿ ಇಂಟೆನ್ಸ್ ಮಾಯಿಶ್ಚರ್ ಹೇರ್ ಮಾಸ್ಕ್ ಜೊತೆಗೆ ಸೆಲ್ಫ್ ಹೀಟಿಂಗ್ ಕ್ಯಾಪ್ ಕೂಡ ಇದೆ. ಮಾಯಿಶ್ಚರ್ ಹೇರ್ ಮಾಸ್ಕ್ ಹಾಕಿದ ಮೇಲೆ ಸೆಲ್ಫ್ ಹೀಟಿಂಗ್ ಕ್ಯಾಪ್ ನ ಹಾಕೋಬೇಕಾಗುತ್ತೆ. ಸೆಲ್ಫ್ ಹೀಟಿಂಗ್ ಕ್ಯಾಪ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಕೂದಲಿಗೆ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ, ಹಾಗೆ ನಿಮ್ಮ ಕೂದಲಿನ ಮಾಯಿಶ್ಚರ್ ನ ಎನ್ಹಾನ್ಸ್ ಮಾಡುತ್ತೆ. ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯಿಶ್ಚರ್ ಹೀಟ್ ಹೇರ್ ಸ್ಪಾ ಮಾಸ್ಕ್ ನಿಮ್ಮ ಕೂದಲನ್ನ ಫ್ರಿಜ್ ಫ್ರೀ ಮಾಡುತ್ತೆ, ಮ್ಯಾನೇಜಬಲ್ ಮಾಡುತ್ತೆ, ಹಾಗೆ ಶೈನ್ ಕೂಡ ಕೊಡುತ್ತೆ. ನಾನೀಗ ಆಲ್ರೆಡಿ ಹೇರ್ ವಾಶ್ ಮಾಡಿದೀನಿ. ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯಿಶ್ಚರ್ ರೇಂಜ್ ಶಾಂಪೂ ಮತ್ತೆ ಕಂಡೀಷನರ್ ಯೂಸ್ ಮಾಡಿದೀನಿ. ನನ್ನ ಕೂದಲು ತುಂಬಾ ಫ್ರಿಜಿ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಸೊ ಫಸ್ಟ್ ಈ ಬಿ ಬ್ಲಂಟ್ ಅವರ ಇಂಟೆನ್ಸ್ ಮಾಯಿಶ್ಚರ್ ಹೇರ್ ಮಾಸ್ಕ್ ನ ಹಾಕಿದ್ಮೇಲೆ ಸೆಲ್ಫ್ ಹೀಟಿಂಗ್ ಕ್ಯಾಪ್ ನ ಹಾಕ್ತೀನಿ. ಹೇಗೆ ಹಚ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಇದರಲ್ಲಿ ಹೊಹೋಬಾ ಆಯಿಲ್ ಇರೋದ್ರಿಂದ ನಿಮ್ಮ ಕೂದಲಿಗೆ ಬೇಕಾಗಿರುವಂತಹ ವೈಟಮಿನ್ಸ್ ಹಾಗೆ ಮಿನರಲ್ಸ್ ಅನ್ನ ಪ್ರೊವೈಡ್ ಮಾಡಿ ಇದು ನ್ಯಾಚುರಲ್ ಆಗಿ ಕೂದಲನ್ನ ಮಾಯಿಶ್ಚರೈಸ್ ಮಾಡಿ ಸ್ಟ್ರಾಂಗ್ ಅಂಡ್ ಶೈನಿ ಮಾಡುತ್ತೆ. ವೈಟಮಿನ್ ಇ ಇರೋದ್ರಿಂದ ಡ್ರೈ ಅಂಡ್ ಫ್ಲೇಕಿ ಸ್ಕ್ಯಾಲ್ಪ್ ಅನ್ನ ರಿಜುವಿನೇಟ್ ಮಾಡಿ ಹೈಡ್ರೇಟ್ ಮಾಡುತ್ತೆ, ಹಾಗೆ ಕೂದಲಿನ ಇಲಾಸ್ಟಿಸಿಟಿ ಹಾಗೆ ಶೈನ್ ಅನ್ನ ಪ್ರಮೋಟ್ ಮಾಡುತ್ತೆ. ಇದರಲ್ಲಿ ಸೆಲ್ಫ್ ಹೀಟಿಂಗ್ ಕ್ಯಾಪ್ ಕೂಡ ಇದೆ. ಇದರ ಜೆಂಟಲ್ ಹೀಟಿಂಗ್ ಮೆಕ್ಯಾನಿಸಮ್ ಇಂದ ಮಾಯಿಶ್ಚರ್ ಅಬ್ಸಾರ್ಪ್ಷನ್ ನ ಎನ್ಹಾನ್ಸ್ ಮಾಡುತ್ತೆ, ಹಾಗೆ ನಿಮ್ಮ ಕೂದಲು ಸ್ಮೂತ್ ಶೈನಿಯರ್ ಫ್ರಿಜ್ ಫ್ರೀ ಆಗುತ್ತೆ. ಬಿ ಬ್ಲಂಟ್ ಪ್ರೀಮಿಯಂ ಹೇರ್ ಕೇರ್ ಹಾಗೆ ಸ್ಟೈಲಿಂಗ್ ಬ್ರ್ಯಾಂಡ್ ಆಗಿರುತ್ತೆ. ಇದನ್ನ ಪ್ರೊಫೆಷನಲ್ ಹೇರ್ ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡ್ತಾರೆ. ಇವರ ಎಲ್ಲಾ ಪ್ರಾಡಕ್ಟ್ಸ್ SLS ಮತ್ತೆ ಪ್ಯಾರಾಬೆನ್ ಫ್ರೀ ಆಗಿರುತ್ತೆ. ನಾನೀಗ ಹೇರ್ ವಾಶ್ ಮಾಡಿದೀನಿ. ನನ್ನ ಕೂದಲು ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಸೊ ನನ್ನ ಕೂದಲು ತುಂಬಾ ಸಾಫ್ಟ್ ಆಮೇಲೆ ಶೈನಿ ಆಗಿ ಕಾಣಿಸ್ತಾ ಇದೆ. ಇಂಟೆನ್ಸ್ ಮಾಯಿಶ್ಚರ್ ಹೀಟ್ ಹೇರ್ ಸ್ಪಾ ಮಾಸ್ಕ್ ಜೊತೆಗೆ ಇನ್ನೂ 2 ಮಾಸ್ಕ್ ಗಳಿದೆ. ಇಂಟೆನ್ಸ್ ಮಾಯಿಶ್ಚರ್ ಹೇರ್ ಮಾಸ್ಕ್ ಹಾಗೆ ಇಂಟೆನ್ಸ್ ಶೈನ್ ಹೇರ್ ಮಾಸ್ಕ್. ಇದೆರಡೂ ನಿಮ್ಮ ಕೂದಲಿಗೆ ಒಳ್ಳೆ ನರಿಶ್ಮೆಂಟ್, ಶೈನ್ ಹಾಗೆ ನಿಮ್ಮ ಕೂದಲನ್ನ ಸ್ಮೂದನ್ ಮಾಡುತ್ತೆ. ಬಿ ಬ್ಲಂಟ್ ಅವರ ಪ್ರಾಡಕ್ಟ್ಸ್ ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಇವರ ಓನ್ ವೆಬ್ಸೈಟ್ bblnt.com ಅನ್ನೋ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಇವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTHA2024 ಅಪ್ಲೈ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ಬಿ ಬ್ಲಂಟ್ ಅವರು ಸಂಭವ್ ಫೌಂಡೇಶನ್ ಮುಖಾಂತರ ಪ್ರತಿ ವರ್ಷ 8,000ಕ್ಕಿಂತ ಹೆಚ್ಚು ಹೆಂಗಸರನ್ನ ಎಂಪವರ್ ಮಾಡ್ತಾ ಇದ್ದಾರೆ. ನೀವ್ ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಬಿ ಬ್ಲಂಟ್ ಅಕಾಡೆಮಿ ಮೂಲಕ, ಬಿ ಬ್ಲಂಟ್ ಶೈನ್ ಅಕಾಡೆಮಿ ಮೂಲಕ ಒಂದು ಹೆಂಗಸಿಗೆ ಲಿಂಕ್ ಆಗಿ ಅವ್ರನ್ನ ಎಂಪವರ್ ಮಾಡ್ತಾರೆ. ಟ್ಯಾಗ್ಡ್ ಪ್ರಾಡಕ್ಟ್ ನ ಕ್ಲಿಕ್ ಮಾಡಿ ಕೂಡ ಈ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬಹುದು. ಅಷ್ಟೇ ಅಲ್ಲ, ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹ್ಯಾಪಿ ಶಾಪಿಂಗ್. ಸೊ ನಮ್ ಜೀವನದಲ್ಲಿ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ, ತಂಗಿ, ಅಕ್ಕ, ತಮ್ಮ ಯಾರಾದ್ರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನನಗೆ ನಮ್ಮ ಅಕ್ಕ ಇದ್ದಾಳೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇದ್ದೆ. ನಮ್ಮ ಅಕ್ಕಂಗೂ ತುಂಬಾ ಟಾರ್ಚರ್ ಕೊಡ್ತಾ ಇದ್ದೆ. ಐ ಮೀನ್ ಟು ಸೇ ತುಂಬಾ ತರಲೆ ಮಾಡ್ತಾ ಇದ್ದೆ, ಅವಳನ್ನ ತುಂಬಾ ಕಾಡಿಸ್ತಾ ಇದ್ದೆ. ಹಾಗೆ ರಘುಗೂ ಭಾರತಿ ಅಕ್ಕ ಇದ್ದಾರೆ. ಅಂಡ್ ಭಾರತಿ ಅಕ್ಕಂಗೂ ತುಂಬಾ ಕಾಡ್ಸಿದಾನೆ ರಘು ಅಂತ ನಂಗೆ ನಮ್ಮ ಅತ್ತೆ ಮತ್ತೆ ಭಾರತಿ ಅಕ್ಕ ಯಾವಾಗ್ಲೂ ಹೇಳೋರು. ಸೊ ಅವ್ರು ಏನ್ ಮಾಡಿದ್ದಾರೆ, ಚಿಕ್ಕವ್ರಿರ್ಬೇಕಾದ್ರೆ ಎಷ್ಟು ಇರಿಟೇಟ್ ಮಾಡ್ತಿದ್ದ ರಘು ಭಾರತಿ ಅಕ್ಕನ, ಆಮೇಲೆ ಏನೆಲ್ಲ ಮಾಡ್ತಿದ್ದ, ತರ್ಲೆ, ಸಿಕ್ಕಾಪಟ್ಟೆ ತರ್ಲೆ ಅಂತೆ ಅವನು ಚಿಕ್ಕವನಿರ್ಬೇಕಾದ್ರೆ. ಈಗ್ಲೂ ಅಷ್ಟೇ ತರ್ಲೆ ಇದ್ದಾನೆ. ಇವತ್ತು ನಾನು ಅವ್ರ ಜೊತೆ ಮಾತಾಡಿ ಒಂದಷ್ಟು ಅವ್ರ ಚೈಲ್ಡ್ಹುಡ್ ಬಗ್ಗೆ ಮೆಲ್ಕ್ ಹಾಕೋಣ ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ ನೋಡೋಣ. ಗೊತ್ತೇ ಇದೆ ನಿಮ್ಮೆಲ್ರಿಗೂ, ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ ಭಾರತಿ. ಬಟ್ ನಿಮ್ಮೆಲ್ರಿಗೂ ಗೊತ್ತಿಲ್ಲದೆ ಇರೋ ಒಂದು ನಿಜ ಏನು ಅಂತಂತಂದ್ರೆ ಇವಳು ಆಕ್ಚುಲಿ ನನಗೆ ಸ್ವಂತ ಅಕ್ಕ ಅಲ್ಲ. ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು, ಅವಳು ತೊಟ್ಟಿಲ್ ಸಿಕ್ಕಿದ್ಲು, ನೀನ್ ತೊಟ್ಟಿಲ್ ಸಿಕ್ಕಿದ್ದೆ. ಅದಕ್ಕೊಂದು ಸ್ಟೋರಿ ಇದೆ ಆಕ್ಚುಲಿ. ಸೊ ಅದೇನು ಅಂತಂದ್ರೆ, ನನಗೆ ಚಿಕ್ಕಲ್ಲಿರ್ಬೇಕಾದ್ರೆ ನಂಗೆ ನಮ್ಮಪ್ಪ ಯಾವಾಗ್ಲೂ ರೇಗ್ಸೋರು. ನೀನು ಎಲ್ಲೋ ಮಳೆ ಬರ್ತಿತ್ತು ಜೋರಾಗಿ, ನಿನ್ನ ಯಾರೋ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ರೋಡಲ್ಲಿ, ನಾನು ಎತ್ಕೊಂಡ್ ಬಂದು ಸಾಕಿರೋದು ನೀನು.
ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಅದು ಇವ್ರಿಗೆಲ್ಲ ಒಂದು ಫನ್ ಎಲಿಮೆಂಟ್ ಆಗೋಗಿತ್ತು ನಮ್ಮ ಚೈಲ್ಡ್ಹುಡ್ ಅಲ್ಲಿ. ಏನು ಅಂತಂದ್ರೆ ಯಾವಾಗ್ಲೂ ಅಷ್ಟೇ ಏನಾದ್ರು ನಾನು ಬೇಕು ಅಂತ ಹಠ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಇದನ್ನ ಹೇಳ್ಬಿಡೋರು. ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ನಮ್ಮ ಅಪ್ಪನ್ನೇ ಕೇಳ್ಬೇಕು, ಬಿಕಾಸ್ ನಮ್ಮ ಅಪ್ಪನೇ ಈ ಸ್ಟೋರಿ ನಮ್ಗೆ ಹೇಳಿದ್ದು, ಸೊ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಬಗ್ಗೆ ಹೇಳು ಸ್ವಲ್ಪ ಚೆನ್ನಾಗಿ. ನಾನು ಎಷ್ಟು ಒಳ್ಳೆ ಹುಡುಗ, ಚಿಕ್ಕವನಿದ್ದಾಗ ನಿನ್ಗೆ ಎಷ್ಟು ಹೆಲ್ಪ್ಫುಲ್ ಆಗಿದ್ದೆ, ನಾನು ನಿನ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದೆ, ಎಷ್ಟು ಸ್ವೀಟ್ ಆಗಿದ್ದೆ ನಿನ್ ಜೊತೆ, ನಿನ್ಗೆ ಎಷ್ಟು ಮುದ್ದು ಮಾಡ್ತಿದ್ದೆ, ಇದನ್ನೆಲ್ಲ ಹೇಳು. ನಿನಗೆ ಲಾಸ್ಟಲ್ಲಿ ಆಕ್ಚುಲಿ ವಿಡಿಯೋ ಲಾಸ್ಟಲ್ಲಿ ನಿನ್ಗೊಂದು ಗಿಫ್ಟ್ ಕೊಡ್ತೀನಿ ನಾನು. ನಿನಗೆ ಇದುವರೆಗೂ ನಾನು ಕೊಡಕ್ಕಾಗದೇ ಇರೋಂಥ ಒಂದು ಗಿಫ್ಟ್ನ ನಾನು ನಿನಗೆ ಕೊಡ್ತೀನಿ. ಚೈಲ್ಡ್ಹುಡ್ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಏನ್ ಗೊತ್ತಾ, ನಾವಿಬ್ರು ಸಿಕ್ಕಾಬಟ್ಟೆ ಜಗಳ ಆಡ್ತಿದ್ವಿ. ಏನಕ್ಕೆ ಅಂತಂದ್ರೆ ಸುಮಾರು ವಿಷಯಗಳ ಜಗಳ ಆಡ್ತಿದ್ವಿ. ಒಂದು, ನನಗೆ ಅವನು ನನ್ನ ಫ್ರೆಂಡ್ಸ್ ಜೊತೆಲೆಲ್ಲ ಆಟ ಆಡಕ್ಕೆ ಬರೋದು ನಂಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಅವನಿಗೆ ಯಾರು ಫ್ರೆಂಡ್ಸ್ ಇರ್ತಿದ್ರು, ಬಟ್ ಸ್ಟಿಲ್ ಅವನಿಗೆ ಹೆಂಗೆ ಅಂತಂದರೆ ನನ್ನ ಫ್ರೆಂಡ್ಸ್ ಜೊತೆಲಿ ನನ್ನ ಜೊತೆನೇ ಬರಬೇಕು ಅವ್ನು ಆಟ ಆಡೋಕ್ಕೆ ಎಲ್ಲ ಕಡೆ. ನಂಗೆ ಅದು ಇಷ್ಟನೇ ಆಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಜೊತೆಲೆಲ್ಲ ಹೋಗಬೇಕಾದ್ರೆ ಅವ್ನು ಏನು ಮಾಡ್ತಿದ್ದ ಅಂತಂದರೆ ನಾನು ಬರ್ತೀನಿ ಅಂತ ಹಿಂದೆ ಬರೋದು. ಏನು ಮಾಡ್ತಿದ್ದ ಅಂದರೆ ಕಳ್ಳ ಮನೇಲಿ ಹೋಗ್ಬಿಟ್ಟು ಫಿಟ್ಟಿಂಗ್ ಇಟ್ಬಿಡ್ತಾ ಇದ್ದ, ನನ್ನನ್ನು ಅವಳು ಆಟಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ. ಆಮೇಲೆ ನಮ್ಮನೆ ನಮ್ಮಪ್ಪ ಏನು ಮಾಡೋರು, ನೀನು ಅವ್ನ ಕರ್ಕೊಂಡು ಹೋದ್ರೆ ಆಟ ಆಡಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ನೀನು ಹೋಗಬಾರ್ದು ಅಂತ ಹೇಳ್ಬಿಡ್ತಾ ಇದ್ರು. ಆಕ್ಚುಲಿ ನಾನು ನಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾನು ಯಾವಾಗಲೂ ಹಂಗೆ ಮಾಡ್ತೀನಿ. ಆ ವಯಸ್ಸಲ್ಲಿ ನಿಂಗೆ ಗೊತ್ತಿತ್ತಾ ಪ್ರೊಟೆಕ್ಷನ್ ಸರಿ ಇಲ್ಲ ಕಣೆ ಭಾರತಿ, ಪ್ರೊಟೆಕ್ಟ್ ಮಾಡ್ತಾ ಇದ್ದೆ ನಾನು. ಆ ಚಿಕ್ಕ ವಯಸ್ಸಿಂದ ನನಗೆ ಎಷ್ಟು ಬುದ್ಧಿ ಅಂತ ತಿಳ್ಕೊಳ್ಳಿ. ಆಮೇಲೆ ಹಿಂಗೆ ಮಾಡ್ತಿದ್ದ. ಆಮೇಲೆ ಮನೇಲಿ ಬಂದ್ಬಿಟ್ಟು ನನ್ನನ್ನು ಅವ್ರು ಆಟ ಆಡಕ್ ಬಿಟ್ಟು. ಅದಕ್ಕೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಅವ್ನ ಅಷ್ಟು ದೂರ ನಿಲ್ಲಿಸ್ತಾ ಇದ್ದೆ ಹಿಂದೆಗಡೆ, ನೀನ್ ನನ್ನ ಜೊತೆ ಬರ್ಬಾರ್ದು, ನೀನು ಅಷ್ಟು ದೂರ ಬರ್ಬೇಕು. ನಾನು ಪಾಪಚ್ಚಿ ತರ ಹಿಂಗೆ ನಿಂತ್ಕೊಂಡು ನೋಡ್ತಾ ಆಟ ಆಡೋದು. ಇದು ಒಂದು ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ವರ್ಗೂ ಬಹುಶಃ ಈ ತರನೇ ನಡೀತಿತ್ತು. ಆಮೇಲೆ ಅವ್ನು ಬೆಳೀತಾ ನಂಗೆ ಅವ್ನು ನನ್ನ ಜೊತೆ ಬರ್ಲಿ ಅಂತ ಆಸೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಅವಾಗ ಅವ್ನು ಏನ್ ಮಾಡ್ತಿದ್ದ ಅಂದ್ರೆ ಕರೆದ್ರು ನನ್ನ ಜೊತೆಲಿ ಎಲ್ಲೂ ಬರ್ತಾ ಇರಲಿಲ್ಲ. ಸೊ ಅವಾಗ ನಾನು ಅನ್ಕೊಳ್ವೆ ಅವ್ನು ಚಿಕ್ಕಲ್ಲಿದ್ದಾಗ ಅವ್ನಿಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನನ್ನ ಜೊತೆಲಿ ಬರ್ತಿದ್ದ, ನಂಗೆ ಅವಾಗ ಇಷ್ಟನೇ ಆಗ್ತಿರ್ಲಿಲ್ಲ. ಇವಾಗ ಅವ್ನು ನನ್ನ ಜೊತೆಲಿ ಬರ್ಲಿ, ನನ್ನ ತಮ್ಮ ಅಂತ ಹೇಳ್ಕೊಳಕ್ಕಾದ್ರೂ ಬೇಕು ಅಂತ ಎಷ್ಟು ಇದು ಮಾಡಿದ್ರು ಬೆಗ್ ಮಾಡಿದ್ರು ಕೂಡ ಬರ್ತಾ ಇರಲಿಲ್ಲ. ಬಾರೋ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ಜಗಳ ಅಂತೂ ಆಡ್ತಾ ಇದ್ವಿ. ಮೇನ್ ನಮ್ಮ ಜಗಳಕ್ಕೆ ಕಾರಣ ಬಂದು ರಿಮೋಟ್. ಹೌದು, ಹೊಸದೊಂದು ಕಲರ್ ಟಿವಿ ತಂದಿದ್ರು. ನಿನ್ನಿಂದ ನಾನು ಎಷ್ಟು ಹೊಡ್ಸ್ಕೊಂಡಿದ್ದೀನಿ ಅಮ್ಮನ. ಎಸ್ ಆಫ್ ಕೋರ್ಸ್. ಯಾಕೆ ಪೈಪಲ್ಲೆಲ್ಲ ಹೊಡೆದಿದ್ದಾರೆ ನಮ್ಮ ಅಮ್ಮನ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇದನ್ನ ಹೇಳಿ ನಮ್ಮ ಅಮ್ಮಂಗಂತೂ ಅವನು ಅವ್ರ ಅಷ್ಟು ಬರ್ಸ್ಬಿಟ್ಟಿದ್ದಾನೆ. ಯಾಕಂದ್ರೆ ನಾನು ವಧೆಗೆ ತುಂಬಾ ತಪ್ಪಿಸ್ಕೊಂಡು ಓಡ್ಬಿಡ್ತಾ ಇದ್ದೆ. ಹಿಂಗೆ ಒಂದಿನ ಏನಾಯ್ತು, ರಿಮೋಟಿಗೆ ಸಿಕ್ಕಾಬಟ್ಟೆ ಜಗಳ ಆಡ್ಬಿಟ್ಟಿದ್ವಿ ಇಬ್ರುನು. ನಮ್ಮಮ್ಮ ಹೇಳಷ್ಟು ಹೇಳಿದ್ರು, ಜಗಳ ಆಡ್ಬಿಡಿ, ಇಬ್ರು ಏನೋ ಬೇಕು ನೋಡ್ಕೊಳ್ಳಿ. ಇವನಿಗೆ ಅವಾಗ WWE ನೋಡೋ ಹುಚ್ಚು. ನನಗೆ ಅದು ಇಷ್ಟ ಇಲ್ಲ. ನನಗೆ ಈ ಜಗಳ ಮಾಡೋದು, ಈ ಫೈಟಿಂಗ್ ಎಲ್ಲ ನೋಡೋದು, ನಂಗೆ ಇವೆಲ್ಲ ಇಷ್ಟ ಇಲ್ಲ. ಸೊ ಇವ್ರು ಹೋಗ್ಬಿಟ್ಟು ಏನ್ ಮಾಡ್ತಿದ್ದ, ನನ್ನ ಹತ್ರ ರಿಮೋಟ್ ಇದ್ದಾಗ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಹೋಗ್ಬಿಟ್ಟು ಮೇನ್ ಸ್ವಿಚ್ ಆಫ್ ಮಾಡ್ಬಿಡ್ತಾ ಇದ್ದ ಕರೆಂಟ್. ಅವಾಗ ನಂಗೆ ಇದ್ದಿದ್ದು ಇರಿಟೇಟ್ ಆಗ್ಬಿಡೋದು, ಇವ್ನು ನನಗೆ ನೋಡಕ್ ಬಿಡಲ್ವಲ್ಲ ಇವನು ಅಂತ ಅನ್ಬಿಟ್ಟು. ಆಮೇಲೆ ಪುನಃ ಹೋಗೋದು, ನಾನ್ ಸ್ವಿಚ್ ಆನ್ ಮಾಡೋದು. ನಮ್ಮಮ್ಮಗೆ ಸಿಟ್ಟು ಬಂತು. ಆಕ್ಚುಲಿ ಇಬ್ರಿಗೂ ಸರಿಯಾಗಿ ಬಾರಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು ಎತ್ಕೊಂಡ್ರು ಏನೋ ಒಂದು. ನಾನೇನ್ ಮಾಡ್ದೆ, ಮನೆಯಿಂದ ಆಚೆ ಓಡ್ಬಿಟ್ಟೆ. ಆದ್ರೆ ಇವನೇ ಸಿಕ್ಕಾಕೊಂಡಿದ್ದು ಪಾಪಚ್ಚಿ. ಇವನಿಗೆ ಆಕ್ಚುಲಿ ಓಡೋ ಇದೆಲ್ಲ ಅವಾಗ ಅಷ್ಟೊಂದು ಇರಲಿಲ್ಲ. ಸೊ ಇವನ್ ಏನ್ ಮಾಡ್ದ ಅಂತಂದ್ರೆ ಹೋಗ್ಬಿಟ್ಟು ಬಸ್ಲಲ್ಲಿ ಹೋಗ್ಬಿಟ್ಟು ಬಕೆಟ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ. ನಮ್ಮಮ್ಮಂಗೆ ಸಿಕ್ಕಿದೆ ಚಾನ್ಸು ಅಂತ ಹೇಳಿ ಬಕೆಟ್ ಅಲ್ಲಿ ಕೂತಿದ್ದಾನೆ, ಹೆಂಗೂ ಓಡೋಗಕ್ಕಾಗಲ್ಲ ಅನ್ಕೊಂಡು ಚೆನ್ನಾಗಿ ಪೈಪಲ್ಲಿ 4 ಬಾರಿಸಿದ್ರು. ಅವಾಗ ಏನಂತಂದ್ರೆ ನಮ್ಗೆ ಆಟ ಆಡಕ್ಕೆ ಆಚೆ ಕಡೆ ಬೀದಿನೇ ನಮಗೆಲ್ಲ. ಕರೆಂಟ್ ಹೋದ್ರೆ ನಮಗ್ ಖುಷಿ, ಆಚೆ ಬಂದು ಓ ಅಂತ ಕೂಗೋದು, ಕರೆಂಟ್ ಒಟ್ಟಿಗೆ ಬೀದಿಲಿ ಸೇರೋದು. ಆಮೇಲೆ ಕಣ್ಣ ಮುಚ್ಚಲ್ಲ ದೇವಸ್ಥಾನದ ಮೇಲೆಲ್ಲ ಹತ್ತಿ ಡಬ್ಬ, ಸೀರಿಯಸ್ಲಿ ಡಬ್ಬ ಐಸ್ ಆಡ್ತಿದ್ವಿ, ಡಬ್ಬ ಆಡ್ತಿದ್ವಿ. ಆಮೇಲೆ ಬುಗುರಿ ಅಂತೂ ನನಗೆ ಬಿಡಕ್ಕೆ ಬರ್ತಿರ್ಲಿಲ್ಲ. ಆಕ್ಚುಲಿ ಇವನೇ ಹೇಳ್ಕೊಡ್ತಾ ಇದ್ದಿದ್ದು ಬುಗುರಿ ಬಿಡೋದೆಲ್ಲಾನು ನನಗೆ. ಆಕ್ಚುಲಿ ಏನ್ ಗೊತ್ತಾ, ನಾವು ಡಿಗ್ರಿ ಬರೋವರೆಗೂ ಆಕ್ಚುಲಿ PU ಮುಗಿಯೋವರೆಗೂ ನಾವು 4 ಜನ ಒಂದೇ ಹಾಸಿಗೆಲ್ ಮಲ್ತಾ ಇದ್ದಿದ್ದು. ಹೆಂಗ್ ಗೊತ್ತಾ, 2 ಹಾಸಿಗೆ ಹಾಕ್ಬಿಡೋದು ಉದ್ದುದ್ದಕ್ಕೆ, ಅದ್ರಲ್ಲಿ ಅಡ್ಡಡ್ಡ ಮಲ್ಗೋದು 4 ಜನ. ಅಪ್ಪನ ಪಕ್ಕ ನಾನು, ನನ್ನ ಪಕ್ಕ ಅಮ್ಮ, ಅಮ್ಮನ ಪಕ್ಕ 7, ಹಂಗೆ. ಅದೆಲ್ಲ ಒಂಥರ ಚೆನ್ನಾಗಿರೋದು, 4 ಜನ ಒಟ್ಟಿಗೆ ಮಲ್ಗೋದು. ನನಗೆ ಯಾವಾಗ್ಲೂ ಹಾನೆಸ್ಟ್ ಆಗಿ ಅನ್ಸೋದು, ಎಲ್ಲ ಇವನಿಗೆ ಮಾಡ್ತಾರೆ ನಮ್ಮ ಮನೇಲಿ, ನಂಗೆ ಪ್ರಿಫರೆನ್ಸೇ ಕೊಡಲ್ಲ, ಯಾವಾಗ್ಲೂ ಇವನೇ ಹೆಚ್ಚು ಅಂತ ನೋಡ್ತಾರೆ ಅಂತ ಅನ್ನೋ ತರ ನಂಗೆ ಅನಿಸ್ತಾ ಇತ್ತು. ಹೌದು, ಯಾಕಂದ್ರೆ ಅವ್ರು ಆಕ್ಚುಲಿ ಪಾಕೆಟ್ ಮನಿ ಕೊಟ್ಟರು ನನ್ಗೆ ಜಾಸ್ತಿ ಕೊಡೋರು. ಆಮೇಲೆ ಅವನಿಗೆ 10 ರೂಪೀಸ್ ಕೊಟ್ರೆ ನಮ್ಮಪ್ಪ ನಂಗೆ 5 ರೂಪೀಸ್. ಆಮೇಲೆ ಅಪ್ಗ್ರೇಡ್ ಆದ್ರು, ಪ್ರಮೋಷನ್ ಆಯ್ತು. ಅವ್ನು 20, ನನಗೆ 10. 6ನೇ ಕ್ಲಾಸ್ಗೆ ಅವನಿಗೆ ಸೈಕಲ್ಲು. ನಾನು 7th ಅಲ್ಲಿ 81% ತೆಗೆದ್ರು ನನಗೆ ಸೈಕಲ್ ಇಲ್ಲ. ಆಯ್ತಾ, ಇದಾಯ್ತಾ. ಆಮೇಲೆ ಫೋನ್ ಗೀನೆಲ್ಲ ನಮ್ಮ ಮನೇಲಿ ಕೊಡ್ಸಿರೋ ಸೀನೇ ಇಲ್ಲ ಬಿಡಿ ನನಗೆ.
ಆಮೇಲೆ ಇವನಿಗೆ 10th ಪಾಸ್ ಆದ ತಕ್ಷಣ ಇವನಿಗೆ ಏನದು ಮೋಟರೋಲಾ ಫ್ಲಿಪ್ ಕಲರ್ ಫೋನ್ 10th ಪಾಸ್ ಆದ ಸುಳ್ಳು ಹೇಳ್ಬೇಡ ಮತ್ತೆ ಇನ್ಯಾವಾಗ ನನಗೆ ಫೋನ್ ಬಂದಿದ್ದು ಪಿಯುಲಿ ಹೇಳಿದ್ನಲ್ಲ ಅದು ಅದೇ 3315 ಅಪ್ಪ ಸೋತಾಗಲ್ಲ ಅಪ್ಪಂಗೆ ಬಸ್ಸಲ್ಲಿ ಯಾವ್ದೋ ಮೊಬೈಲ್ ಸಿಕ್ತು ಅಂದ್ಬಿಟ್ಟು 3315 ನನಗೆ ಕೊಟ್ಟಿದ್ದು ಆಯ್ತಾ. ಡಿಗ್ರಿಲಿ BHS ಅಲ್ಲಿ ಸೀಟ್ ತಗೊಂಡ್ರೆ ನಿನಗೆ BBMಗೆ ಮೋಟರೋಲಾದ್ದು ಹೊಸದ್ ಮೊಬೈಲ್ ಕೊಡಿಸ್ತೀನಿ ಅಂದ್ಬಿಟ್ಟು ಅವಾಗ ಮೋಟರೋಲಾ ಫ್ಲಿಪ್ ಕೊಡ್ಸಿದ್ದು. ಟು ಬಿ ಫ್ರಾಂಕ್ ಇವಳು ತುಂಬಾ ಇಂಡಿಪೆಂಡೆಂಟ್ ಅವಾಗ್ಲಿಂದನು. ಇವಳು ಫೋನು ಇವಳು ಮನೇಲೆ ಟ್ಯೂಷನ್ ಮಾಡಿ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಟ್ಟು ಫೋನ್ ತಗೋತಿದ್ಲು. ಒಂದ್ಸಲಿ ಇವ್ನು ಏನ್ ಮಾಡ್ಕೊಂಡು ಬಂದಿದ್ದ ಅಂದ್ರೆ ಆಕ್ಸ್ಫರ್ಡ್ ಕಾಲೇಜ್ಗೆ ಹೋಗ್ತಾ ಇದ್ದ ಇವನು. ಅವಾಗ ಇವನು ಹೆಂಗೆ ಅಂತಂದ್ರೆ ಮನೇಲಿ ಇವೊಂದು ಫುಲ್ ಹವಾ, ಆಚೆ ಕಡೆ ಎಲ್ಲ ಫುಲ್ ಹವಾನೆ. ಮನೇಲಿ ಬಂದು ನಮ್ಗೇನು ಮ್ಯಾಟ್ರೇ ಗೊತ್ತಾಗ್ತಿರ್ಲಿಲ್ಲ. ಸೊ ಮನೇಲಿ ಬಂದ್ರೆ ಇವನು ಅಚ್ಚಿ ಬಚ್ಚಿ ತರ, ಇವನು ಏನು ಪಾಪದವನು, ಆಚೆ ಕಡೆ ಏನು ಪಾಪ ಗೊತ್ತಾಗದೇ ಇಲ್ಲ ಇವನಿಗೆ ಅನ್ನೋ ತರಾನೇ ಇವನು ಇರ್ತಿದ್ದು. ಆಮೇಲೆ ಇದೆಲ್ಲ ಒಂದು ಪಾಯಿಂಟ್ ಆದರೆ ಅವಾಗೆಲ್ಲ ಅದೇ ಹೇಳಿಲ್ವಾ, ಅಷ್ಟಕ್ಕಷ್ಟೇ ಅಂತಂದರೆ ತಮ್ಮ ಹೌದು, ಆದರೆ ಅಷ್ಟೊಂದು ಬಾಂಡಿಂಗ್ ಇದೆ ನಮ್ಮಿಬ್ಬರ ಮಧ್ಯ, ಅಥವಾ ಅಷ್ಟೊಂದು ನನಗೆ ಅವ್ನು ಇಂಪಾರ್ಟೆಂಟ್ ಅಥವಾ ಅವನಿಗೆ ನಾನು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ಲೇಟರ್ ಆನ್ ಡೇಸಲ್ಲಿ. ನಮ್ಮದೊಂದು ಡಿಗ್ರಿ ಮುಗೀತು. ಆಮೇಲೆ ಕೆಲವು ವಿಷಯಗಳು ಅಂದರೆ ನನ್ನ ಮದುವೆ ವಿಷಯ ಅಂತ ಬಂದಾಗ ನನ್ನ ಮನೇಲಿ, ಸೊ ನಂದು ಆ್ಯಕ್ಚುಲಿ ಲವ್ ಕಮ್ ಅರೇಂಜ್ ಮ್ಯಾರೇಜು. ಸೊ ಇನಿಷಿಯಲಿ ಅಪ್ಪ ಆ್ಯಕ್ಚುಲಿ ಒಪ್ಪಿರಲಿಲ್ಲ, ಬಿಕಾಸ್ ಹಿ ವಾಸ್ ನಾಟ್ ಹ್ಯಾಪಿ ವಿತ್ ಮೈ ಚಾಯ್ಸ್ ಇನಿಷಿಯಲಿ. ಅದಕ್ಕೆ ಇವನೇ ಸ್ಟ್ರಾಂಗ್ ಆಗಿ ನಿಂತಿದ್ದು, ಇಲ್ಲ ನಾನು ನೋಡಿದ್ದೀನಿ, ನನಗೆ ತುಂಬ ನಾನು ರೆಸ್ಪಾನ್ಸಿಬಿಲಿಟಿ ತೊಗೋತೀನಿ ಅಂತೆಲ್ಲ ಹೇಳಿ. ಆ್ಯಕ್ಚುಲಿ ಹೇಳಬೇಕಂತಂದರೆ ನನಗೆ ನನ್ನ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಮದುವೆ ಎಲ್ಲ ಮಾಡಿದ್ದು, ನಿಂತ್ಕೊಂಡು ಓಡಾಡಿದ್ದು ಪ್ರತಿಯೊಂದು ನನ್ನ ತಮ್ಮನೇ. ನಂಗೆ ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ಅವನು ಅಷ್ಟು ರೆಸ್ಪಾನ್ಸಿಬಲ್ ಇದ್ದಾನೆ, ಅವನಲ್ಲೂ ಒಂದು ಜವಾಬ್ದಾರಿ ಇದೆ ಅದೆಲ್ಲ ನಾನು ಖಂಡಿತವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಯಾವತ್ತೂ. ಆವಾಗ್ಲಿಂದನೂ ಹೆಂಗೆ ಅಂತಂದರೆ ನಂದು ಏನಂತಂದರೆ ಒಂದು ಬಡ್ಜೆಟ್ ಅಂದರೆ ಪ್ಲಾನಿಂಗಲ್ಲೇ ನಡೀತಿತ್ತು. ಸೊ ನಮ್ದು ಹೆಂಗೆ ಅಂತಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಹೆಂಗೆ ಅಂತಂದರೆ ಎಲ್ಲ ಪ್ಲಾನಿಂಗಲ್ಲೇ ನಡಿಬೇಕು ಅನ್ನೋದು ನಮಗೆ. ಏನಾದರೂ ಮಾಡಿದ್ರು ಕೂಡ ನಮ್ಮಿಬ್ಬರಿಗೆ ಹೆಂಗೆ ಅಂದರೆ ಇಂಡಿಪೆಂಡೆಂಟಾಗಿ ನಾವು ಮಾಡ್ಕೋಬೇಕು. ಅವ್ರು ಓದಿಸಿದ್ದಾರೆ, ಸೊ ನಮ್ಮದನ್ನು ನಾವು ನೋಡಿಕೊಂಡ್ರೆ ಅವರಿಗೆ ಕಷ್ಟ ಕೊಡೋದು ಬೇಡ ಅನ್ನೋದು ನಮ್ಮಿಬ್ಬರಲ್ಲೂ ಇತ್ತು. ಬಟ್ ಮದುವೆ ನಂದಾಗಿದ್ದು ಧರ್ಮಸ್ಥಳದಲ್ಲಿ. ನಂಗೆ ಲಿಟ್ರಲಿ ಇವ್ನು ಅಳ್ತಾನೆ ಅಂತ ನಾನು ಖಂಡಿತ ನನ್ನ ಕನಸಲ್ಲೂ ನಾನು ನೆನೆಸೇ ಇರಲಿಲ್ಲ. ದಟ್ ವಾಸ್ ಅ ವೆರಿ ವೆರಿ ಇಮೋಷನಲ್ ಮೊಮೆಂಟ್ ಫಾರ್ ಮೀ, ಬಿಕಾಸ್ ಹೆಂಗೆ ಅಂದರೆ ಹಿ ಈಸ್ ಬೀನ್ ವೆರಿ ಸ್ಟ್ರಾಂಗ್ ಆಯ್ತಾ. ಹೆಂಗೆ ಅಂತಂದ್ರೆ ಅಲ್ಲಿ ಅವನೇ ಓಡಾಡ್ಕೊಂಡು ಎಲ್ಲ ಮಾಡಿದ್ದು ಆಯ್ತಾ. ಆಮೇಲೆ ಸರಿ ಒಂದು ಬೆಳಿಗ್ಗೆ ತರಕಾರಿ ತಗೊಂಬಂದು ರೇಷನ್ ತಗೊಂಬಂದು ಎಲ್ಲ, ಅಂದ್ರೆ ಈಗ ಭಟ್ರಿಗೆ ಪೂರ್ತಿ ಒಪ್ಪಿಸ್ಬಿಟ್ರೆ ಅವರು ತುಂಬ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ನಾವೇ ದಿನಸಿ ತರಕಾರಿ ಎಲ್ಲ ಸೊ ತರಕಾರಿಗೆ ಬೆಳಗ್ಗೆ 4 ಗಂಟೆಗೆ ಎದ್ದೋಗು, ದಿನಸಿ ತೊಗೊಂಡೋಗಿ ಹಾಕು ಎಲ್ಲ. ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು ನಿಜವಾಗ್ಲೂ, ಅದನ್ನು ನೆನೆಸ್ಕೋಬೇಕು. ನನ್ನ ಫ್ರೆಂಡ್ಸ್ ಡೆಡ್ಲಿ ಬಾಯ್ಸ್ ಅಷ್ಟು ಜನನು ಬಂದು ಹೆಲ್ಪ್ ಮಾಡಿದ್ರು. ಆವಾಗ ನನ್ನ ಹತ್ರ ಒಂದಷ್ಟು ಅಮೌಂಟ್ ಸೇವಿಂಗ್ಸ್ ಇತ್ತು. ಸೊ ನನ್ನ ಸೇವಿಂಗ್ಸ್ ಕಂಪ್ಲೀಟ್ ನನ್ನ ಹತ್ರ ಏನಿತ್ತು ನಾನು ಅದನ್ನೆಲ್ಲ ತಗೊಂಬಂದು ನೀನು ಮದುವೆ ಮಾಡಿದ್ ಕಣೆ. ಅದಾದ್ಮೇಲೆ ನಾನು ಸ್ವಲ್ಪ ಪಾಪರಾಗಿದ್ದೆ, ನನ್ನ ಹತ್ರ ದುಡ್ಡೇ ಇರ್ತಿರ್ಲಿಲ್ಲ ನಿಜವಾಗ್ಲು. ಆಮೇಲೆ ಬಟ್ ಹಂಗಂತಲ್ಲ, ಹೌದು ಅವಳು ಹೇಳಿದ್ಲು ನಾನು ಜವಾಬ್ದಾರಿ ತೊಗೊಂಡು ನಾನು ಮಾಡಿದೆ ಅಂತ. ನನಗೆ ಒಂದಷ್ಟು ಸಿಚುವೇಶನ್ಸ್ ಬಂದಾಗ ಅವಳು ನನ್ನ ಜೊತೆ ನಿಂತಿದ್ದಾಳೆ. ಶಿ ಈಸ್ ಬೀಯಿಂಗ್ ಅ ಮದರ್, ಅಕ್ಕ ಅನ್ನೋದಕ್ಕಿಂತ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಅವಳ ಶಕ್ತಿ ಮೀರಿ ನನಗೆ ಏನೇನು ಮಾಡ್ಬೋದು ಅದನ್ನೆಲ್ಲನೂ ಮಾಡಿದ್ದಾಳೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹರ್. ಥ್ಯಾಂಕ್ಸ್ ಗಣೆ. ಇಟ್ ವಾಸ್ ಆಲ್ವೇಸ್ ಥ್ಯಾಂಕ್ಸ್ ಎಲ್ಲ ಏನಿಲ್ಲ. ಇಟ್ ವಾಸ್ ಆಲ್ವೇಸ್ ಲೈಕ್ ಹೆಂಗೆ ಅಂದರೆ ನಮ್ದೇನೇ ಒಂದು ಮೆಮರಿ ಇರ್ಬೋದು, ವಿ ಹ್ಯಾವ್ ಅ ಸ್ಟೋರಿ ಬಿಹೈಂಡ್ ಇಟ್. ಅಂತಂದರೆ ಒಂದು ಕಾರ್ ಆಗಿರ್ಬೋದು, ಅಥವಾ ನಂದೊಂದು ಮದುವೆ ಆಗಿರ್ಬೋದು, ನನ್ನ ಮಗು ಆಗಿರ್ಬೋದು, ಅವಳನ್ನ ಬೆಳೆಸಿದ್ದಾಗಿರ್ಬೋದು, ಪ್ರತಿಯೊಂದು ಹೆಂಗೆ ಅಂದರೆ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಶೇರ್. ಐ ಡೋಂಟ್ ಥಿಂಕ್ ಸೊ ನಂಗೆ ಇದೊಂದು ವಿಡಿಯೋದಲ್ಲಿ ನಾವೆಲ್ಲ ಕವರ್ ಮಾಡ್ಬೋದು ಅಂತ ಅನ್ಸಲ್ಲ. ಹೆಂಗೆ ಅಂತಂದರೆ ನಾವು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ಫಸ್ಟ್ ಅವ್ನು ತಿನ್ನಬೇಕು ಮನೇಲಿ ಆಯಿತಾ, ಫಸ್ಟ್ ಅವ್ನು ಚೆನ್ನಾಗಿರಬೇಕು. ಅಂದರೆ ಒಂದು ತಟ್ಟೆ ಕೂಡ ಅವನಿಗೆ ಎತ್ತಿಸ್ತಾ ಇರಲಿಲ್ಲ. ಹೆಂಗೆ ಅಂತಂದರೆ ಮತ್ತೆ ಜಿಮ್ಮಿಗೆ ಹೋಗೋನು ಬರೋನು, ಹೋಗೋಷ್ಟೊತ್ತಿಗೆ ಬರೋದಕ್ಕೆ ನಮ್ಮಪ್ಪ ಅಂತೂ ಕೇಳಬೇಕಾ, ಮೊದಲೇ ಹೇಳದ್ನಲ್ಲ ಸೈಕಲ್ ವಿಷಯ, ಆ ಥರನೇ ಅವನಿಗೆಲ್ಲ ಏನು ಬೇಕೋ ಫಸ್ಟು ಮನೇಲಿ ರೆಡಿ ಮಾಡಿ. ಬಟ್ ಕೆಲವು ಸತಿ ನಂಗೆ ಅದು ಬೇಜಾರಾಗಿದೆ, ಪಾರ್ಶಾಲಿಟಿ ಥರ ಮಾಡಿಬಿಡ್ತಾರಲ್ಲ ಇವರು ಅಂತ. ಬಟ್ ಲೇಟರ್ ಆನ್ ನಾನು ಅವನಿಗೆ ಅಕ್ಕನ ಸ್ಥಾನ ಅಲ್ಲ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ನನಗೆ ಅವಾಗ ಯೋಚನೆ ಬರ್ತಿತ್ತು. ನನಗೆ ಅವಾಗ ಹೌದಲ್ವಾ, ನಾನು ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ, ಅವ್ರು ಮಾಡಿದ್ದು ಏನೂ ತಪ್ಪಿಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಗಂಡು ಮಕ್ಳಿಗೆ ಅಣ್ಣಂದ್ರಿಗಾಗಲಿ ತಮ್ಮಂದ್ರಿಗಾಗಲಿ ತಂಗಿ ಮೇಲೆ ಅಕ್ಕನ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ. ಬಟ್ ಅವ್ರು ಯಾವತ್ತೂ ತೋರ್ಸಕ್ಕಾಗಲ್ಲ. ಹೌದು, ಅದನ್ನ ತೋರ್ಸೋದೇ ಇಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆ ಮೊಮೆಂಟ್ ಬರಬೇಕು, ಆ ಮೊಮೆಂಟ್ ಬಂದಾಗ ಅದು ತಾನೇ ಆಚೆ ಬರುತ್ತೆ. ಅವ್ನು ಇಷ್ಟು ಪೊಸೆಸಿವ್ ಇದ್ದಾನೆ ನಮ್ಮ ಬಗ್ಗೆ ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಬರೀ ಜಗಳನೇ ಆಡ್ತಾ ಇದ್ದಿದ್ದು, ರಿಮೋಟಿಗೆ ಜಗಳ, ಸೈಕಲ್ ಜಗಳ. ಅಂದ್ರೆ ನೀನು ನಾನು ಎಷ್ಟೋ ಸಲ ಬೈದಿದ್ದೀನಿ, ನೀನು ಒಬ್ಬ ತಮ್ಮ ಏನೋ ಹಿಂಗೆಲ್ಲ ಬಿಹೇವ್ ಮಾಡ್ಚಲೋ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರ ಅಕ್ಕಂದಿರನ್ನೆಲ್ಲ, ನೀನೇನೋ ಹಿಂಗೆ ನನಗೆ ತಮ್ಮ ಅಂತ ಉಟ್ಬಿಟ್ಟಿದ್ಯಾ ಅಂತೆಲ್ಲ ಅಂತಿದ್ದೆ. ಸೊ ಹಾಗೆ ಒಂದಿನ ಆಚೆ ಕೂತಿದ್ದೀವಿ, ಊಟ ಎಲ್ಲ ಆಗಿತ್ತು. ಅಲ್ಲಿ ಸ್ವಲ್ಪ ಗಿಜಿಗಿಜಿ ಏರಿಯಾ, JP ನಗರ್ ಸೆಕೆಂಡ್ ಫೇಸ್. ಅಲ್ಲೇನಾಯ್ತು, ನಾನು ನಮ್ಮ ಅಕ್ಕ ಕುತ್ಕೊಂಡಿದ್ವಿ. ಕುತ್ಕೋಬೇಕಾದ್ರೆ ಒಬ್ಬ ಏನು ಮಾಡ್ದ, ಆಟೋ
ಪಕ್ಕದಲ್ಲಿ ಹೋಗ್ಕೊಂಡು ರೇಗ್ಸ್ಕೊಂಡು ಹೋಗ್ಬಿಟ್ಟ. ಇವನು ಬಂದ ಬೋಡ ಅವನು ಆಕ್ಚುಲಿ ಇವನು ಬಂದ್ಬಿಟ್ಟು ನಾವು ಸುಮ್ಮನೆ ಇವನಿಗೆ ರೇಗ್ಸಿದ್ವಿ, ನೋಡೋ ಯಾರೋ ರೇಗಿಸ್ಕೊಂಡು ಹೋದ, ನೀನೊಬ್ಬ ತಮ್ಮ ಅಂತ ಇದೆಯಾ, ನೀನೇನು ಮಾಡ್ಲಿಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡು ಇವನು ಇವನು ಹೋದ. ಆಯ್ತಾ ಯಾವ ಕಡೆ ಹೋದ್ನೆ ಅವನು ಅಂತ ಕೇಳ್ದ. ಇವನೇನು ಇವ್ನು ಹೋಗ್ಬಿಟ್ರೆ ಸಿಕ್ಬಿಡ್ತಾನ ಅವನಲ್ಲಿ ಇವನಿಗೆ ಅಂತ ಅಂದ್ಬಿಟ್ಟು ಈ ಕಡೆ ಹೋದ. ನೋಡು ಬೋಡ್ಗುಂಡ ಅವನು, ಇದು ಏನದು ಕಾಕಿ ಶರ್ಟ್ ಹಾಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟೆ ಬೇರೆ. ಆಮೇಲೆ ನೋಡ್ತೀನಿ ಇವನು ಅವನನ್ನ ಹಿಡ್ಕೊಂಡು ಲಿಟ್ರಲಿ ಹೊಡ್ಕೊಂಡು ಎಳ್ಕೊಂಡ್ಬರ್ತದಾನ ಅವನ್ನ. ಬೈಕ್ಗಳು ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರೆ ಆ ಬೈಕೆಲ್ಲ ದಬ ದಬ ಅಂತ ಬಿದ್ದೋಯ್ತು. ಅವನನ್ನ ಹಾಕೊಂಡು ತುಳಿತಾ ಬಿದ್ದಿದ್ದಾನೆ. ಆಮೇಲೆ ಸರಿ ಅಂದ್ಬಿಟ್ಟು ಇವ್ರನ್ನೆಲ್ಲ ಬಿಡಿಸಿ ಆಮೇಲೆ ಇವ್ನು ಏನ್ ಗೊತ್ತಾ ಸ್ಟೈಲು, ನಾನಂದೆ ಇವಾಗ ಅವ್ನಿಗೆ ಹಂಗೆ ಹೊಡೆದ್ಬಿಟ್ಟಿಯಲ್ಲ, ಅವ್ನು ಬೇರೆ ಒಂದು ಅವಾಜ್ ಹಾಕ್ಬಿಟ್ಟದ, ಇಲ್ಲೇ ಇರೋ ನೀನು ನಾನು ಕರ್ಕೊಂಬರ್ತೀನಿ, ನನ್ಗೆ ಗೊತ್ತಿರೋ ನನಗೆ ಭಯ ರಘು ನಡಿಯೋ ಗೇಟ್ ಒಳಗೆ ಹೋಗ್ಬಿಟ್ಟು ಬೀಗ ಹಾಕೊಂಬಿಡ ನಾನು ನಡಿಯೋ ಅಂತ ಇದ್ರೆ ಅವ್ನು ಅದು ಯಾರು ಬರ್ತಾರೆ ಬರ್ಲಿ ಇರೇ 1 ಗಂಟೆ ರಾತ್ರಿ ಆಗಲಿ ನಾನು ಇಲ್ಲೇ ಕೂತ್ಕೊಂಡು ಕಾಯ್ತೀನಿ ಅಂತ ಇವನು. ಅವಾಗ್ಲಿಂದಾನೇ ನಂಗೆ ಆ ಕೇರಿಂಗು ಅದೆಲ್ಲ ನನಗೆ ಅವನ ಮೇಲಿತ್ತು, ಅವನಿಗೆ ನನ್ನ ಮೇಲಿತ್ತು. ನನ್ನ ಮದುವೆ ಆಗಿರ್ಬೋದು ಅಥವಾ ಅವ್ನ ಮದುವೆ ಆಗಿರ್ಬೋದು, ದೋಸ್ ವೇರ್ ಏನಂತಾರೆ ಇನ್ಸ್ಟೆನ್ಸಸ್ ಅಥವಾ ಸರ್ಕಮ್ಸ್ಟೆನ್ಸಸ್ ಅಷ್ಟೇ, ನಮ್ಮಲ್ಲಿ ಇರೋದನ್ನ ಆಚೆ ಹಾಕಬೇಕು ಅನ್ನೋದಕ್ಕೋಸ್ಕರ. ಬಟ್ ಎವ್ರಿಥಿಂಗ್ ನಾವೇನೇನು ಪ್ಲಾನ್ ಮಾಡ್ಕೊಂಡಿದ್ವೋ ಅದಕ್ಕೆ ತಕ್ಕಂಗೆ ನಾವು ಪ್ಲಾನಿಂಗ್ ಅಲ್ಲೇ ಇವತ್ತಿನ ತನಕ ಲೈಫ್ನ ನಡ್ಸ್ಕೊಂಡು ಬರ್ತಿದೀವಿ. ಎಸ್ ಅಫ್ಕೋರ್ಸ್ ನಾನು ಏನು ಹೇಳೋದಂತಂದ್ರೆ ಅವನಿಗೆ ಏನೇ ಸಮಸ್ಯೆ ಆದರೂ ಅದು ನನ್ನ ಸಮಸ್ಯೆ, ನನಗೇನೇ ಆದರೂ ಅವನಿದಾನೆ ಅನ್ನೋದು ಒಂದೇ ನನಗೆ ಧೈರ್ಯ, ಅದಂತೂ ನಿಜ. ಆಮೇಲೆ ಇನ್ನೊಂದು ರೆಸ್ಪಾನ್ಸಿಬಲ್ ಆಗಿ ಅವ್ನು ಮಾಡಿದ್ದು ಏನು ಅಂತಂದರೆ, ನಾನಿರೋ ತನಕ ನಾನು ಅದನ್ನು ಮರೆಯಲ್ಲ. ನನಗೆ ಮಗಳು ಹುಟ್ಟಿದಾಗ ನನಗೆ ಹಿಂಗೆ ಫಿನಾನ್ಷಿಯಲಿ ಯೋಚನೆ ಮಾಡಬೇಕಾದ್ರೆ ಐ ಸೈಡ್ ನೇಮಿಂಗ್ ಸೆರೆಮನಿ ಎಲ್ಲ ಏನು ಅವಶ್ಯಕತೆ ಇಲ್ಲ, ಬೇಡ ಅಂತ ಅನ್ಸುತ್ತೆ ಅಂತ ಅಂದೆ ಅವನಿಗೆ. ಸೊ ಹಿ ವಾಸ್ ಲೈಕ್, ನೋಡು ನಮಗೆಲ್ಲ ಮೆಮರೀಸೇ ಇಲ್ಲ, ಸೊ ನಮ್ಮ ಮಕ್ಕಳಿಗೆ ಅದಾಗೋದು ಬೇಡ, ಸಾಕು ಏನು ಪ್ರಾಬ್ಲಮ್ಸ್ ಇದೆ ಅದು ನಮಗೇನೆ. ಸೊ ಅವಳಿಗೆ ಅದೊಂದು ಮೆಮರಿಯಾಗಿ ಉಳಿಬೇಕು, ಅವಳು ದೊಡ್ಡೋಳಾದಾಗ ಕೇಳಬಾರ್ದಲ್ವಾ, ನನಗೆ ಯಾಕೆ ಈ ಥರ ಮಾಡಿಲ್ಲ ಅಂತ ಕೇಳ್ಬಾರ್ದು, ನಮ್ಮ ಕಷ್ಟ ಎಷ್ಟಾದರೂ ಇರಲಿ ಅಂತ ಹೇಳ್ಬಿಟ್ಟು ಆಗ್ಲೂ ಕೂಡ ಅವನೇ ಇನಿಷಿಯೇಟಿವ್ ಸೀರಿಯಲ್ ಮಾಡ್ತಿದ್ದಾಗ ಆವಾಗ ಕೂಡ ಅವನೇ ಹೋಗಿ ಚೌಟ್ರಿ ಎಲ್ಲ ನೋಡಿ ನಡೀತಿತ್ತು. ಚೌಟ್ರಿ ಆಕ್ಚುಲಿ ಸ್ವಲ್ಪ ಕಡಿಮೆ ಬಜೆಟ್ ಎಲ್ಲ ಮಾಡಿಸ್ಕೊಟ್ಲು. ದೆನ್ ಶಿ ಯೂಸ್ ಟು ಕಮ್ ಟು ಹೋಮ್ ಆಸ್ ಅ ಫ್ರೆಂಡ್. ಅವಾಗ ನಮಗೆಲ್ಲ ತುಂಬಾ ಚೆನ್ನಾಗಿ ಪರಿಚಯ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ನಮಗೆ ಡೌಟು ಇತ್ತು ಕೂಡ, ಬಟ್ ಸ್ಟಿಲ್ ನಾವು ಯಾವತ್ತೂ ಕೇಳಿರಲಿಲ್ಲ. ನೋಡೋಣ ಆಮೇಲೆ, ಯಾಕಂದ್ರೆ ಫ್ರೆಂಡ್ ಬರಕ್ಕೂ ಫ್ರೆಂಡ್ ತರ ಇರಕ್ಕೂ ಎಸ್ ತುಂಬಾ ವ್ಯತ್ಯಾಸ ಇರುತ್ತೆ. ನೋಡ್ಕೊಂಡೆ ಬಂದಿದ್ದೆ ಎಕ್ಸ್ಪೀರಿಯನ್ಸ್ ವರೆಗೂ ನಿನಗೆ ಕೊಡದಿರೋ ಗಿಫ್ಟ್ ಕೊಡ್ತೀನಿ ಮುತ್ತು ಹೇಳಿದ್ದೆ. ಅವ್ನು ನನಗೆ ಯಾವತ್ತೂ ಕೊಟ್ಟಿಲ್ಲ. ಅವಳು ಕೊಡಕ್ ಬಂದ್ರು ನನಗೆ ಹೌದು ಅದು ಮಾಡ್ತಿದ್ದ ಅವ್ನು ಆಕ್ಚುಲಿ. ಹೌದು ಕೊಡಕ್, ಅದು ಎಗರ್ಬಿಟ್ಟು ಬೇರೆ ಕೊಡ್ಬೇಕು ಇವನಿಗೆ, ಹೈಟ್ ಇದ್ದಾನೆ ಅಂತ ಅನ್ಬಿಟ್ಟು. ಆದ್ರೂ ಕೊಡ್ಸ್ಕೊತಾ ಇಲ್ಲ, ಬೇಡ ಅಂತ ಅನ್ಬಿಟ್ಟು ಹೋಗ್ಬಿಡೋಣ. ಬಟ್ ನಾನು ಅವಾಗ ಏನ್ ಮಾಡ್ತಿದ್ದೆ ಅಂದ್ರೆ ಹಿಂಗ್ ಅನ್ನೋದು ಎಲ್ಲ ಮಾಡ್ತಿದ್ದೆ. ಬಟ್ ಯಾ ದಿಸ್ ವಾಸ್ ಅ ವೆರಿ 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 ಪ್ರೆಷಿಯಸ್ ಗಿಫ್ಟ್ ವಿಚ್ ಐ ಗಾಟ್. ಥ್ಯಾಂಕ್ ಯು, ಐ ಲವ್ ಯು ಆಲ್ವೇಸ್. ಎಲ್ಲ ಒಳ್ಳೇದಾಗ್ಲಿ ಆಯ್ತಾ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನ್ ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್.